ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಬ್ಲಾಗ್ಸ್ಗೆ ಹೇಳ್ರಿ. ಇದನ್ನ ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತು ಮಿಷನ್ ಮೇಲೆ ಕೂತ್ಕೊಂಡು ಇವತ್ತು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅನ್ಕೊಂಡ್ರೆ, ಇವತ್ತು ನನ್ನ ಡೈಲಿ ರೂಟೀನೇ ಇದು. ಮಿಷನ್ ಮೇಲೆ ಕೂತ್ಕೊಳ್ಳೋದು, ದುಡಿಯೋದು, ಬ್ಲೌಸನ್ನು ಸ್ಟಿಚ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಸ್ಟಿಚಿಂಗು ಏನಾದರೂ ಬೇಕು ಅಂತಂದರೆ ಶಿಲ್ಪಾ ಹೇಗೆ ಬ್ಲಾಗ್ಸಲ್ಲಿ ಇದೆ ನೋಡಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಕಲಿಬೇಕನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಚಾನಲ್ಗೆ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು, ಇದು 45 ಸುತ್ತಳತೆ, 42 ಸುತ್ತಳತೆ ಬ್ಲೌಸು ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದ್ರದ್ದು ಏನಾದರೂ ಕಟ್ಟಿಂಗು ಒಂದು ಏನಾದರೂ ಬೇಕು ಅಂತಂದರೆ 42 ಸುತ್ತಳತೆ ಬ್ಲೌಸ್ ಕನ್ಫ್ಯೂಷನ್ ಇದೆ. ಬೇಕು ಅಂದರೆ ಶಿಲ್ಪಾ ಹೇಕರ ಬ್ಲಾಗ್ಸಲ್ಲಿ ಇದ್ದೇ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಐಸ್ ಬಂದಿದ್ದಾವೆ. ಇನ್ನು ಬಿಸಿಲು ಸ್ಟಾರ್ಟ್ ಆಯ್ತಲ್ವ, ಬೇಸಿಗೆ ಟೈಮಲ್ಲಿ ಏನಾದರೂ ತಂಪಾಗಿರೋಂಥ ಒಂದು ಐಟಮ್ ತಿನ್ನಬೇಕಂತ ಅನಿಸುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಸ್ನೇಹಿತರೆ. ಹಾಗೆ ನನ್ನ ಒಂದು ಹಳ್ಳಿ ಹುಡುಗಿ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇದಕ್ಕೂ ಡಿಸೈನ್ ಹೇಳಿದ್ದಾರೆ, ಡಿಸೈನ್ ತೋರಿಸಿ ಅಂತ, ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ. ಡಿಸೈನನ್ನು ಮಾಡಬೇಕು. ಹಂಗೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಅಂದರೆ ಈ ಒಂದು ಚಾನಲಲ್ಲ, ಶಿಲ್ಪಾ ಹೇಕರ ಬ್ಲಾಗ್ಸಲ್ಲಿ ಡಿಸೈನ್ ಶೇರ್ ಮಾಡ್ಕೊತೀನಿ. ಆಲ್ರೆಡಿ ಓಲ್ಡ್ ಡಿಸೈನ್ ಆಯಿತು, ತೋರಿಸಿದ್ದೀನಿ, ಎಲ್ಲರೂ ತೋರಿಸಿದ್ದೀನಿ. ಮತ್ತೆ ರಿಪೀಟು ಅದೇ ಡಿಸೈನೇ ಹೇಳಿದ್ದಾರೆ ಇವರು. ಹಾಗಾಗಿ ನಾನು ಇಲ್ಲಿದೆ ತೋರಿಸಿಬಿಡ್ತೀನಿ ನಿಮಗೆ ಮತ್ತೆ ಏನಕ್ಕೆ ಅಂತ. ಇಲ್ಲಿ ಆಲ್ರೆಡಿ ಹೊಲ್ದಿದ್ದೀನಿ, ಇದೇ ಡಿಸೈನನ್ನು ಹೇಳಿದ್ದಾರೆ ಅವರು. ಇದೇ ಡಿಸೈನನ್ನು ಮಾಡಬೇಡಿ ಮತ್ತು ಇದಕ್ಕೂ ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೆ ಸೇಮ್ ನಾನು ಸೀರೆಯಲ್ಲೇ ಕಟ್ ಮಾಡ್ಕೊಂಡಿರಲಿಲ್ಲ, ಇದಕ್ಕೆ ನಾನು ಸೀರೆಯಲ್ಲೇ ಕಟ್ ಮಾಡಿಕೊಂಡು ಆಪೋಸಿಟಲ್ಲಿ ನಾನು ಈ ಥರ ಮಗ್ಗನ್ನು ಮಾಡಿ ಮಿಡ್ಲಲ್ಲಿ ಗೋಲ್ಡ್ ಬೀಡ್ಸನ್ನು ಹಚ್ಬಿಟ್ಟು ಈ ರೀತಿ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನನ್ನು ಆಗಿದೆ ಅಂತ. ಈ ರೀತಿ ಒಂದು ಡಿಸೈನ್ ಮಾಡಬೇಕಂತ ಹೇಳಿ ಯಾವತ್ತೂ ನಾನು ಹೊಲಿತಾ ಇದ್ದೆ, ಬಂದರು ಈ ಒಂದು ಬ್ಲೌಸ್ ಹೊಲಿತಾ ಇದ್ದೆ, ಚೆನ್ನಾಗಾಗಿದ್ದೆ, ನನಗೆ ಇದೇ ಡಿಸೈನ್ ಇಟ್ಬಿಡಿ ಅಂತ ಹೇಳಿದರು. ಸಿಂಪಲ್ಲಾಗಿ ಒಂದು ಲೇಸ್ ಹಚ್ಬಿಟ್ಟು ಈ ರೀತಿ ಒಂದು ಡಿಸೈನನ್ನು ಮಾಡಿ ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ಈ ಒಂದು ಡಿಸೈನ್ ಶೇರ್ ಮಾಡಿದ್ದೀನಿ, ನಿಮಗೆ ಶೇರ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟೊತ್ತನ ಕೆಲಸ ಆಗುತ್ತೆ ಸ್ನೇಹಿತರೆ, ಇಷ್ಟೊತ್ತನ ಕೆಲಸ, ಮನೆ ಕೆಲಸ ಎಲ್ಲ ಆಗುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ, ಅಂದರೆ ಎಮರ್ಜೆನ್ಸಿ ಇತ್ತಂದರೆ ಜಾಸ್ತಿನೇ ಮಾಡ್ತೀನಿ, ಎಮರ್ಜೆನ್ಸಿ ಇಲ್ಲ ಅಂತಂದರೆ ಸ್ವಲ್ಪ ಸ್ಲೋಲಿ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಹೊಲ್ಬಿಟ್ಟು ಸಿಗ್ತೀನಿ ನಿಮಗೆ. ಇದು ಶೇರ್ ಮಾಡೋದಾದರೆ ಮಾಡ್ತೀನಿ, ಇಲ್ಲಾಂದರೆ ಆ ಒಂದು ಚಾನಲಲ್ಲಿ ಶೇರ್ ಮಾಡ್ಕೊತೀನಿ. ನೋಡೋಣ, ಟ್ರೈ ಮಾಡೋಣ. ಯಾಕಂದರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಕೆಲಸ ಸಾಧ್ಯ ಇಲ್ಲ, ಕೆಲಸ ಆಗೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಸ್ಟ್ ಬರೀ ವಿಡಿಯೋ ಮಾಡಿದ್ರೆ ಆಗಲ್ಲ, ಮಾತಾಡಬೇಕಲ್ವ, ಅದಕ್ಕೋಸ್ಕರ ಮಾತಾಡ್ತಾ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಡಿಲೇ, ಅಂದರೆ ಲೇಟ್ ಆಗಿಬಿಡುತ್ತೆ. ಸುಮ್ಮನೆ ನಮ್ಮ ಒಂದು ಗಮನ ಇದ್ರ ಮೇಲೆ ಇದ್ದರೆ ಬೇಗ ಸ್ಟಿಚಿಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ಇದ್ದಾವೆ ಬ್ಲೌಸುಗಳು. ನಿಮಗೇನಾದರೂ ಡಿಸೈನ್ ಕಟ್ಟಿಂಗು ಯಾವ ಮೆಜರ್ಮೆಂಟಲ್ಲಿ ಬೇಕು ಅಂತಂದರೆ ಆ ಮೆಜರ್ಮೆಂಟಲ್ಲಿ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ? ಏನು ಮಾಡ್ಬೇಕಾ? ಏನು ಮಾಡ್ಬೇಕಾ? ಶಾವಿಗೆ ಪಾಯಸ, ಮ್ಯಾಗಿ, ಜೋಗಿ. ಏನಮ್ಮ ಸ್ವೀಟು ಮಾಡಕ್ಕೆ ಬಾರಮ್ಮ. ಇವಾಗ ಶಾವಿಗೆ ಪಾಯಸ ಮಾಡೋಣಂತೆ. ಯಾವ ಸ್ವೀಟಲ್ಲೇ?
ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಕ್ಕಳಿಗೆ ಮ್ಯಾಗಿ ಬೇಕಂತೆ, ಅದಕ್ಕೋಸ್ಕರ ಸಾಯಂಕಾಲ ಟೈಮು ಬ್ಲೌಸನ್ನು ಸ್ಟಿಚ್ ಮಾಡಿ ಆದಮೇಲೆ ಇವಾಗ ಮ್ಯಾಗಿನ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಎಲ್ಲ ಇಲ್ಲ, ಒಂದು 3-4 ಜನಕ್ಕೆ ಆಗುತ್ತೆ, ಸಾಕಾಗುತ್ತೆ. ಅವರು ಸ್ವಲ್ಪ ಸ್ವಲ್ಪನೇ ತಿನ್ನೋದು, ಜಾಸ್ತಿ ಎಲ್ಲ ತಿನ್ನೋದಿಲ್ಲ. ಒಂದು ಸೈಟಿ ಮಾಡ್ತಾಯಿದ್ದೀವಿ, ಇಲ್ಲಿ ಒಂದು ಸೈಡ್ ಏನೋ ತರಕಾರಿ ಹಾಕಕ್ಕೆ ಹೋಗ್ಬೇಡ. ಮತ್ತೆ ಹೆಂಗೆ ಮಾಡ್ಬೇಕು? ಹಂಗೆ ಮಾಡಬೇಕು. ಮ್ಯಾಗಿ ಮಾಡ್ಬೇಕಂತ ತರಕಾರಿ ಏನೋ ಬೇಡ ಅಂತ ಹಂಗೆ ನೀರಲ್ಲಿ ಹಾಕಿ ಮಸಾಲ ಹಚ್ಚಿಟ್ಟು ಹಾಕಿ ಮುಗಿಸ್ಬಿಡೋದ. ಕ್ಯಾರೆಟ್ ಬೀನ್ಸ್ ಏನು ಬೇಡ, ಅಷ್ಟೇ ಕೆಲಸ. ಕೊಡು ಮತ್ತೆ ತಿಂತಾರೆ ಅವ್ರ ಪಾಪ. ಬೇಸಿರ ತಗೊಡ್ಬೇಕು, ಅದನ್ನ ಕೊಟ್ರೆ ಒಣದು. ಇಲ್ಲಿ ಮ್ಯಾಗಿ ಮಾಡಿಕೊಟ್ಟ ಆದಮೇಲೆ ಇವಾಗ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಮಾಡ್ಕೊತ ಇಲ್ಲಿ ಹೂವು ಕಟ್ತಾಯಿದ್ದಾರೆ ಅಕ್ಕ, ನೋಡ್ತಾ ಇರ್ಬೋದು. ಇದು ಮನೆಯಲ್ಲೇ ಅಂದರೆ ಮನೆ ಹತ್ರನೇ ಬಿಡುತ್ತೆ, ಡೈಲಿ ಒಂದು ಸ್ವಲ್ಪ ಸಿಗುತ್ತೆ, ಅದನ್ನೇ ಇವಾಗ ಕಟ್ತಾಯಿದ್ದಾರೆ. ಅಕ್ಕ ಡ್ಯೂಟಿಗೆ ಹೋಗಿ ಬಂದರು, ಟೀ ಮಾಡಿಕೊಟ್ಟೆ, ಅವ್ರು ಟೀ ಕುಡಿದ್ರು. ಇವಾಗ ರೈಸ್ಗೆ ಇಟ್ಟಿದ್ದೀನಿ, ಸಾಂಬಾರು ಐತಿ, ಹಂಗಾಗಿ ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಹೂವು ಕೂಡ ಕಟ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ ಹಳ್ಳಿ ಹುಡುಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶಾವಿಗೆ ಪಾಯಸ ಮಾಡಬೇಕಂತ ಎಲ್ಲ ಹೇಳ್ತಾ ಇದ್ದಾರೆ, ಮಾಡು ಅಂತ. ಏನಕ್ಕಪ್ಪ ಅಂತಂದರೆ ನನ್ನದು ಯೂಟ್ಯೂಬ್ ಪೇಮೆಂಟು ಫಸ್ಟ್ ಪೇಮೆಂಟ್ ಆಯಿತು ಸ್ನೇಹಿತರೆ. ಅಂದರೆ ಈ ಒಂದು ಚಾನಲಲ್ಲಿ ಅಲ್ಲ, ಶಿಲ್ಪಾ ಹೇಗೆ ಕನ್ನಡ ವ್ಲಾಗ್ಸಲ್ಲಿ ಫಸ್ಟ್ ಪೇಮೆಂಟ್ ಬಂತು. ಅದು ಎಷ್ಟು ಬಂತು, ಏನು ಬಂತು ಅಂತಂದ್ಬಿಟ್ಟು ಆ ಒಂದು ಚಾನಲಲ್ಲಿ ಹೋಗಿ ಭೇಟಿ ಕೊಡಿ. ಖಂಡಿತವಾಗ್ಲೂ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ಸ್ನೇಹಿತರೆ. ನಾಳೆ ಫಂಕ್ಷನ್ ಇತ್ತು, ನಾನು ಇಲ್ಲೇ ಇತ್ತು ಐದು ಫಂಕ್ಷನ್ ಅಲ್ಲ, ಮಂಗಳೂರು ಹೋಗಿದ್ರೆ ಗುಡಿಯಾಗಿತ್ತು ಇವತ್ತು. ಮೀಟಿಂಗ್ ಇರಲ್ಲ, ತೆಗಿಲ್ಲ ಸ್ವಲ್ಪ ಅವು. ಪಾಯಸ ಏನು ಆರ್ಯಾರು ಕತ್ತಿ ಕೆಡ್ಕೊಂಡು ಪಾಯಸ ಯಾಕ ಇವತ್ತು? ಪಾಯಸ ಯಾಕೆ ಇವತ್ತು? ಗೊತ್ತಿಲ್ಲ ಯಾಕೆ ಪಾಯಸ ಯಾಕೆ ಮಾಡಕತ್ತಿ? ಇವತ್ತು ನಮ್ಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ. ಹಾಂ, ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ. ಹೌದೇನು? ಆ ಖುಷಿಗೆ ಈ ಪಾಯಸ ಬಾಟ್ಲಿ ಇಟ್ಕೊಂಡು ಕೂತ್ ಹೋಗಿಲ್ಲ. ಏನಂತೆ? ದೊಡ್ಡ ಪಾರ್ಟಿ ಮಾಡ್ಬೇಕು. ನೀನು ನನಗೆ ಹೇಳಕ್ಕೆ ಬರ್ಬೋದ, ನೀನೇನು ಸಂಬಂಧ ಇಲ್ಲ. ಸಾಕು ನೋಡಿ ಸ್ನೇಹಿತರೆ, ಯೂಟ್ಯೂಬಿಂದ ಪೇಮೆಂಟ್ ಆಗೈತೆ ಅಂತ. ಅದಕ್ಕೆ ಇವಾಗ ಅಕ್ಕರು ಯಾವ ಚಾನಲ್ ನಿಮ್ಮದು? ಶಿಲ್ಪಾ ಕನ್ನಡ ಲಾಗ್ಸ್. ಶಿಲ್ಪಾ ಕನ್ನಡ ಲಾಗ್ಸಲ್ಲಿ ಪೇಮೆಂಟ್ ಆಗೈತೆ ಅಂತ. ಅದಕ್ಕೋಸ್ಕರ ಇವತ್ತು ಶಾವಿಗೆ ಪಾಯಸನ ಮಾಡಕತ್ತಾರಂತೆ. ನೋಡಿ, ಅದು ಯಾರ ನೋಡಿ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನನಗೆ ಗೊತ್ತಿಲ್ಲಪ್ಪ ಆ ಚಾನಲ್ ಏನು, ಇವಾಗ ಗೊತ್ತಾಯಿತು. ಈ ಹಳ್ಳಿ ಹುಡುಗಿ ಬಂದು ನನ್ನದೇ ಚಾನಲು. ಇಷ್ಟ ಆದರೂ ಲೈಕ್ ಮಾಡಿ. ಗೋಡಂಬಿ ಎಲ್ಲ ದ್ರಾಕ್ಷಿ, ಇವು ಗೋಡಂಬಿ, ಇದು ದ್ರಾಕ್ಷಿ. 90 ಹೊಡೆದಿ? 80 ಹೊಡೆದಿ. 80 ಫೋನ್ ಕಟ್ ಮಾಡಿ. ಈಗ ಇದೆಲ್ಲ ಬೇಕೇನಿದು ಬಾಕ್ಸ್, ಹಾಲಿನ ಬಾಕ್ಸ್. ಎಷ್ಟೊಂದು ಬೆಣ್ಣೆ ಹಾಕಿ ಯಾಕ ಇದಾಗಿಲ್ಲ? ಸ್ವಲ್ಪ ಆಗೈತಿ ತುಪ್ಪ. ಪ್ಯೂರ್ ಬೆಣ್ಣೆ ಅಲ್ಲ, ಅದು ಸ್ವಲ್ಪ ಬರುತ್ತೆ. ಇದು ಹಾಲು ಕಾಯಕತ್ತಿದ್ದು. ಇದು ಶಾವಿಗೆ ಪಾಯಸಕ್ಕಾಗಿನ ಇವು ಥರ ಸಿಗುತ್ತಲ್ವಾ? ಶಾವಿಗೆ ಸಾಕು ತೆಗಿ.
Io non vengo a